ಈ ವಾರ ನಾನು ನೋಡಿದ ಸಿನಿಮಾ ಭುವನಂ ಗಗನಂ. ಸೊ ಕನ್ನಡದಲ್ಲಿ ಒಂದಿಷ್ಟು ಸಿನಿಮಾಗಳು ಬರ್ತವೆ, ಒಂದಿಷ್ಟು ಸಿನಿಮಾಗಳು ಕಾಡ್ತವೆ, ಒಂದಿಷ್ಟು ಸಿನಿಮಾಗಳು ನೋಡಬೇಕು ಅಂತ ಅನಿಸ್ತವೆ, ಒಂದಿಷ್ಟು ನಿರೀಕ್ಷೆಗಳನ್ನು ಹೆಚ್ಚಿಸ್ತವೆ. ಅಂತಹ ನಿರೀಕ್ಷೆ ಹುಟ್ಟಿಸಿದಂಥ ಸಾಲಿನ ಸಿನಿಮಾಗಳಲ್ಲಿ ಕೂಡ ಭುವನಂ ಗಗನಂ ಕೂಡ ಸೇರ್ತದೆ. ಸೊ ಭುವನಂ ಗಗನಂ ಸಿನಿಮಾದ ಥಾಟ್ ಏನು ಅಂತಂದರೆ ವೆರಿ ಸಿಂಪಲ್. ಇದೊಂದು ತುಂಬ ಸರಳವಾದಂಥ ಪ್ರೇಮ ಕಥೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಒಂದಿಷ್ಟು ಲವ್ ಸ್ಟೋರಿ ಸಿನಿಮಾಗಳು ಬಂದಿಲ್ಲ ಅಂತಲ್ಲ, ಆದರೆ ಇದು ಒಂದು ಡಿಫ್ರೆಂಟ್ ಲವ್ ಸ್ಟೋರಿ. ಸೊ ಈ ಡಿಫ್ರೆಂಟ್ ಲವ್ ಸ್ಟೋರಿಯ ವಿಶೇಷತೆನೇ ಅದು. ಯಾಕಂದರೆ ಸಿನಿಮಾದಲ್ಲಿ 2 ಟ್ರ್ಯಾಕ್ ಲವ್ ಸ್ಟೋರಿ ಹೋಗ್ತದೆ. ಒಂದು ಟ್ರ್ಯಾಕ್ ಒಂದು ರಗಡ್ ಲವ್ ಸ್ಟೋರಿ ಆದರೆ ಇನ್ನೊಂದು ಟ್ರ್ಯಾಕ್ ತುಂಬ ಎಮೋಷನಲ್ ಆಗಿ ಕಾಡುವಂಥ ಲವ್ ಸ್ಟೋರಿ. ಸೊ ಇಲ್ಲಿ ಇಬ್ಬರು ಹೀರೋಗಳಿದ್ದಾರೆ, ಇಬ್ಬರು ಹೀರೋಯಿನ್ಗಳಿದ್ದಾರೆ. ಹಾಗಾಗಿ 2 ಸ್ಟೋರಿಗಳು ಅಟ್ ಎ ಟೈಮ್ ಓಡ್ತಾ ಇರುತ್ತೆ. ಸೊ 2 ಸ್ಟೋರಿಗಳು ಹೋದರೂ ಕೂಡ ಎಲ್ಲೋ ಒಂದು ಕಡೆಗೆ ನದಿ ಎಲ್ಲೆಲ್ಲೋ ಹರ್ಕೊಂಬಂಡು ಕೊನೆಗೆ ಸಮುದ್ರ ಸೇರುತ್ತೆ ಅನ್ನೋ ರೀತಿಯಾಗಿ ಕತೆ 2 ಟ್ರ್ಯಾಕಲ್ಲಿ ಹೋದರೂ ಕೂಡ ಕೊನೆಗೆ ಒಂದು ಕಡೆ ಬಂದು ನಿಂತು ಆ ಕ್ಲೈಮ್ಯಾಕ್ಸ್ನಲ್ಲಿ ವಿಶೇಷ ಕಾಳಜಿನ ವಹಿಸೋಂಥ ಕತೆ ಇದರಲ್ಲಿದೆ. ಹಾಗಾದರೆ ಕಥೆಯ ಒಂದು ಎಳೆ ಹೇಳೋದಾದರೆ, ಒಬ್ಬ ಕಾಲೇಜ್ ಹುಡುಗ ಒಬ್ಬ ಕಾಲೇಜಲ್ಲಿ ಓದ್ತಾ ಇರ್ತಕ್ಕಂಥ ಒಬ್ಬ ಹುಡುಗಿನ ನೋಡ್ತಾನೆ. ಅವನು ಡೈರೆಕ್ಟಾಗಿ ಲವ್ ಮಾಡೋಕ್ಕೆ ಶುರು ಮಾಡ್ತಾನೆ ಅಂದರೆ ನೇರವಾಗಿ ಹೇಳೋಂಥ ವ್ಯಕ್ತಿತ್ವ ಒಂದು. ಸೊ ಆ ಟ್ರ್ಯಾಕು ಒಂದು ಲವ್ಲಿಯಾಗಿ ಹೋಗ್ತಾ ಇರುತ್ತೆ. ಸೊ ಹೋಗ್ತಾ ಹೋಗ್ತಾ ಒಂದಿಷ್ಟು ಏರಿಳಿತಗಳು ಕಾಮನ್. ಆ ಏರಿಳಿತಗಳು ಏನು ಅನ್ನೋದನ್ನು ನೀವು ಸಿನಿಮಾದಲ್ಲಿ ನೋಡಬೇಕು. ಅಂದರೆ ಆ ಪ್ರೀತಿ ಹೇಗೆ ಅಂತಂದರೆ, ಪ್ರೀತಿ ಮಾಡಬೇಕು ಆದರೆ ಅದು ಕೊನೆತನ ಉಳಿಸ್ಕೋಬೇಕು, ಅದು ಈ ಸಿನಿಮಾದ ಥಾಟು. ಸೊ ಆ ವಿಶೇಷ ಥಾಟನ್ನು ನಿರ್ದೇಶಕ ಗಿರೀಶ್ ಮೂಲಿಮನಿಯವರು ತುಂಬ ಅಚ್ಚುಕಟ್ಟಾಗಿ ಹೇಳ್ತಾ ಹೋಗ್ತಾರೆ. ಸೊ ಎಲ್ಲ ಒಂದು ಕಡೆಗೆ ಹೇಳ್ತಾ ಸ್ಕ್ರೀನ್ ಪ್ಲೇ ಇನ್ನೊಂದಿಷ್ಟು ಗಟ್ಟಿಯಾಗಿ ಇರಬೇಕೈತೇನೋ ಅಂತ ಅನಿಸುತ್ತೆ. ಆದರೂ ಕೂಡ ಅಲ್ಲಿ ಯಾವಾಗ ಸ್ಕ್ರೀನ್ ಪ್ಲೇ ಸ್ಲೋ ಅನಿಸುತ್ತೆ, ಯಾವಾಗ ಸ್ಕ್ರೀನ್ ಪ್ಲೇ ಎಲ್ಲೋ ಒಂದು ಕಡೆಗೆ ಟ್ರ್ಯಾಕ್ ತಪ್ಪಿ ಹೋಗುತ್ತೆ ಅಂತ ಅನಿಸುತ್ತೆ, ಅಲ್ಲಿ ಹಾಡುಗಳು ಕಾಣಿಸ್ಕೊಳ್ತವೆ. ಹಾಡುಗಳು ಕಾಣಿಸ್ಕೊಂಡ ತಕ್ಷಣ ಮತ್ತು ಅದೇ ಟ್ರ್ಯಾಕಿಗೆ ಈ ಲವ್ ಸ್ಟೋರಿ ಬಂದು ಸೇರಿಕೊಳ್ಳುತ್ತೆ. ಇನ್ನೊಂದು ಲವ್ ಸ್ಟೋರಿ ಬಗ್ಗೆ ಹೇಳೋದಾದರೆ, ಇಲ್ಲಿ ಇಬ್ಬರು ಹೀರೋ ಇಬ್ಬರು ಹೀರೋಯಿನ್ ಅಂತ ಹೇಳಿದ್ವಿ. ಫಸ್ಟು ಒಂದು ಲವ್ ಸ್ಟೋರಿ ಹೋಗ್ತಾನೆ ಇನ್ನೊಂದು ಲವ್ ಸ್ಟೋರಿ ಅಲ್ಲಿ ಬಿಚ್ಕೊಳ್ತಾ ಹೋಗುತ್ತೆ. ಸೊ ಅದು ಕೂಡ ಅಷ್ಟೇ, ಬಾಲ್ಯದಿಂದಲೇ ತನ್ನ ಗೆಳತಿಯನ್ನು ನೋಡ್ತಾ ಬೆಳೆದಂಥ ಒಬ್ಬ ಬುದ್ಧಿಮಾಂದ್ಯ ಅನ್ಬೇಕು, ಅಥವಾ ದಡ್ಡ ಅನ್ಬೇಕು, ಜಾಣ ಅನ್ಬೇಕು, ಅಥವಾ ಮುಗ್ಧ ಮನಸ್ಸಿನ ಹುಡುಗ ಅನ್ಬೇಕು, ಗೊತ್ತಿಲ್ಲ. ಅವನೊಳಗೆ ತನಗೆ ಅರಿವಿಲ್ಲದಂತೆ ಒಂದು ಪ್ರೀತಿ ಹುಟ್ಕೊಳ್ಳುತ್ತೆ. ಸೊ ಅವನ ಜೊತೆಗೆ ಇರ್ತಂಥ ಒಬ್ಬ ಹುಡುಗಿ ಕೂಡ ಆ ಪ್ರೀತಿಯ ಬಲೆಯಲ್ಲಿ ಸಿಲುಕಿ ಹಾಕೊಳ್ತಾಳೆ. ಸೊ ಹೋಗ್ತಾ ಅದು ಕೂಡ ಆ ಲವ್ ಸ್ಟೋರಿ ಬೇರೆ ತಿರುವನ್ನು ಪಡೆದುಕೊಳ್ಳುತ್ತೆ. ಆ ತಿರುವು ಏನು ಅನ್ನೋದನ್ನು ಭಾಳ ವಿಶೇಷವಾಗಿ ಹೇಳ್ತಾ ಹೋಗ್ತಾರೆ ನಿರ್ದೇಶಕರು. ಇಲ್ಲಿ ಗೆಳೆತನ ಇದೆ, ಪ್ರೀತಿ ಇದೆ, ದ್ವೇಷ ಇದೆ, ಸಣ್ಣ ಅಸೂಯೆ ಕೂಡ ಇದೆ. ಅಷ್ಟೇ ಅಲ್ಲ, ಸೊ ಎಲ್ಲೋ ಒಂದು ಕಡೆಗೆ ಗೆಳೆತನದ ನಡುವೆ ಒಂದಿಷ್ಟು ಬಿರುಕುಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಸೊ ಅದೇನು ಅನ್ನೋದನ್ನು ಇಲ್ಲಿ ತುಂಬ ವಿಶೇಷವಾಗಿ ತೋರಿಸ್ತಾ ಹೋಗ್ತಾರೆ. ಮತ್ತೊಂದು ಇಲ್ಲಿ ವಿಶೇಷನ ಹೇಳಲೇಬೇಕು, ಇಲ್ಲಿ ಫೈಟ್ ಕೂಡ ಇದೆ. ಸೊ ಎಲ್ಲೋ ಒಂದು ಕಡೆಗೆ ಫೈಟು ಅಂದಾಗ ನಿಮಗೆ ಒಬ್ಬ ಖಡಕ್ಕಾಗಿ ಹೀರೋ ಹೊಡೆದಾಡಿದ್ರೆ ಅದು ಫೈಟ್ ಅಂತ ಒಪ್ಕೋಬೋದು. ಆದರೆ ಒಬ್ಬ ದಡ್ಡ, ಒಬ್ಬ ಮುಗ್ಧ, ಅವನನ್ನು ಹಿಡ್ಕೊಂಡು ಒಂದು ಫೈಟ್ ಮಾಡ್ಸೋಕೆ ಹೋಗಿದ್ದಾರೆ. ಅದು ಎಲ್ಲೋ ಒಂದು ಕಡೆ ಅದು ಬೇಕಿರಲಿಲ್ಲ ಅಂತ ಅನಿಸುತ್ತೆ. ಸೊ ಅದು ಅನಗತ್ಯ ಅನಿಸುತ್ತೆ. ಕೆಲವು ಕಡೆ ಒಂದಿಷ್ಟು ಬೇಡವಾದಂಥ ದೃಶ್ಯಗಳನ್ನು ಹೊರತುಪಡಿಸಿದರೆ ಸಿನಿಮಾ ನೀಟಾಗಿ ನೋಡಿಸ್ಕೊಂಡು ಹೋಗುತ್ತೆ. ಒಂದು ಮುದ್ದಾದ ಲವ್ ಸ್ಟೋರಿ ಇದರಲ್ಲಿ ನೀವು ಕಾಣ್ಬೋದು. ಸೊ ಕೊನೆಯವರೆಗೂ ಇದು ಒಂದು ರೀತಿಯ ಕಾಡುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಎಲ್ಲ ಮುಗಿದ ಮೇಲೆ ಕ್ಲೈಮ್ಯಾಕ್ಸನ್ನು ನೋಡಿದವರು ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಕ್ಲೈಮ್ಯಾಕ್ಸು ಈ ಸಿನಿಮಾದ ನಿಜವಾದ ಜೀವಾಳ ಅಂತಲೇ ಹೇಳ್ಬೋದು. ಕ್ಲೈಮ್ಯಾಕ್ಸಲ್ಲಿ ನಿಮ್ಮನ್ನು ಖಂಡಿತವಾಗಿ ಆ ಒಲವಿನ ಕತೆ ಏನಿದೆ ಖಂಡಿತವಾಗಿ ಆ ಕಣ್ಣಲ್ಲಿ ನೀರು ಬರೆಸುವಂಥ ವಿಷಯ ಇದೆ. ಯಾಕಂತಂದರೆ ಇಲ್ಲಿ ಅಪ್ಪ ಅಮ್ಮನ ಎಮೋಷನಲ್ ಕೂಡ ಇಲ್ಲಿ ಕಾಡ್ತಾ ಹೋಗುತ್ತೆ, ತಾಯಿ ಮಗನ ಬಾಂಧವ್ಯ ಇದೆ. ಸೊ ಅದರ ಜೊತೆಗೆ ಒಂದು ಗಟ್ಟಿಯಾದ ಪ್ರೀತಿ ಕೂಡ ಅಲ್ಲಿ ಅರಳುತ್ತಾ ಹೋಗ್ತದೆ. ಎಲ್ಲ ಒಂದು ಕಡೆ ಹೋದಾಗ ಕೊನೆಗೆ ಆದಿ ತಪ್ಪುತ್ತಾ ಆ ಲವ್ ಸ್ಟೋರಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಂತಂದರೆ ಸಿನಿಮಾ ಛಾಯಾಗ್ರಹಣದ ಬಗ್ಗೆ ಹೇಳಲೇಬೇಕು. ಅದ್ಭುತವಾಗಿ ಛಾಯಾಗ್ರಹಣ ಕಟ್ಕೊಳ್ಳಲಾಗಿದೆ. ಸೊ ಪ್ರತಿಯೊಂದು ಅಂಶವನ್ನು ಕೂಡ ಇಲ್ಲಿ ಸೆರೆ ಹಿಡಿದಿರ್ತಕ್ಕಂಥ ಛಾಯಾಗ್ರಾಹಕರು ನೋಡೋರಿಗೆ ಒಂದು ಹಬ್ಬ ಅನ್ನೋ ರೀತಿಯಲ್ಲಿ ಆ ಎಲ್ಲ ಅಂದವನ್ನು ಇಲ್ಲಿ ಕಟ್ಕೊಂಡು ಹೋಗ್ತಾರೆ. ಇದೊಂದು ಜರ್ನಿಯ ಕತೆ. ಅಂದರೆ ಜರ್ನಿಯ ನಡುವೆ ಲವ್ ಸ್ಟೋರಿಗಳು ಓಪನ್ ಆಗ್ತಾ ಹೋಗ್ತವೆ. ಸೊ ಇಲ್ಲಿ ಯಾರು ಜರ್ನಿ ಮಾಡ್ತಾರೆ, ಯಾರ್ಯಾರು ಲವ್ ಸ್ಟೋರಿ ಹೇಗೆಲ್ಲ ಓಪನ್ ಆಗ್ತವೆ ಅನ್ನೋದನ್ನು ನೀವು ತೆರೆ ಮೇಲೆ ನೋಡಬೇಕು. ಒಟ್ಟಾರೆ ಕನ್ನಡದಲ್ಲಿ ಬಂದಿರತಕ್ಕಂಥ ಹಲವಾರು ಲವ್ ಸ್ಟೋರಿಗಳ ಜೊತೆ ಇದು ಒಂದು ಹೊಸ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಇಬ್ಬರು ಲವ್ ಸ್ಟೋರಿ ನಡೆದರೂ ಕೂಡ ಆ ಇಬ್ಬರ ಲವ್ ಸ್ಟೋರಿಗಳು ವಿಭಿನ್ನವಾಗಿದೆ. ಸೊ ಎಲ್ಲ ಒಂದು ಕಡೆಗೆ ಇದು ಎಲ್ಲ ನೋಡೋರಿಗೆ ಒಂದಿಷ್ಟು ಎದೆಗೆ ನಾಟುವಂಥ ಕತೆ ಇದಾಗುತ್ತೆ. ಪ್ರತಿಯೊಬ್ಬರು ಕೂಡ ಇದು ತನ್ನ ಲವ್ ಸ್ಟೋರಿ ಅಂತ ಅನ್ಸ್ಕೋಬೋದು. ಅಂದರೆ ನಮ್ಮ ನಡುವಿನ ಕಂಡಂಥ ಲವ್ ಸ್ಟೋರಿ ಅಂತ ಅನ್ಸ್ಕೋಬೋದು. ಆ ರೀತಿಯ ಒಂದು ಕಥೆಯನ್ನು ತುಂಬ ಅದ್ಭುತವಾಗಿ ಕಟ್ಟಿಕೊಡುವಂಥ ಪ್ರಯತ್ನ ಇದರಲ್ಲಾಗಿದೆ. ಸೊ ಸಿನಿಮಾ ನೋಡಿದವರಿಗೆ ಅಲ್ಲಿ ಬಜೆಟ್ ಕೂಡ ಕಾಣುತ್ತೆ. ಯಾಕಂತಂದರೆ ಆರಂಭದಿಂದ ಎಲ್ಲೋ ಒಂದು ಮಲೆನಾಡಲ್ಲಿ ಶುರುವಾದಂಥ ಒಂದು ಜರ್ನಿ ಸೀದಾ ಕನ್ಯಾಕುಮಾರಿವರೆಗೂ ಹೋಗುತ್ತೆ. ಯಾಕೆ ಅಲ್ಲಿ ಹೋಗುತ್ತೆ ಅನ್ನೋದು
ತುಂಬ ಅದ್ಭುತವಾಗಿ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಇನ್ನು ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಮ್ಯೂಸಿಕ್ಕು ಕೂಡ ತಕ್ಕಂಗೆ ಇದೆ, ಕತೆಗೆ ಪೂರಕವಾಗಿ ಹಾಡುಗಳು ಕೂಡ ಇದೆ. 2 ಹಾಡುಗಳು ಮಾತ್ರ ಒಂದಿಷ್ಟು ರುಚಿಸ್ತಾ ಹೋಗ್ತವೆ. ಒಂದು ಹಾಡಂತೂ ಎಲ್ಲೋ ಒಂದು ಕಡೆಗೆ ಎಮೋಷನಲಿ ಅದು ಟಚ್ ಆಗೋಂಥ ಕತೆ ಅಂತ ಅನಿಸುತ್ತೆ. ಇನ್ನು ಉಳಿದಂತೆ ಇನ್ನು ಸಿನಿಮಾದಲ್ಲಿ ಯಾರ್ಯಾರು ಹೇಗೆ ಮಾಡಿದ್ದಾರೆ ಅನ್ನೋದಾದರೆ ಇಲ್ಲಿ ಪ್ರಮೋದ್ ಬಗ್ಗೆ ಮಾತಾಡಬೇಕು. ಪ್ರಮೋದ್ ಅಂದ ತಕ್ಷಣ ರಗಡ್ ಲುಕ್ ಇರತಕ್ಕಂಥ ಹೀರೋ. ಸೊ ಅವ್ರಿಗೆ ತಕ್ಕನಾದಂಥ ಕಥೆನ ಇಲ್ಲಿ ಹೆಣಿಸಲಾಗಿದೆ. ಅವರ ಅದ್ಭುತವಾದಂಥ ಡೈಲಾಗು, ಅವರ ಕಂಠ, ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತು ಅವರ ಹೊಡೆದಾಡುವಂಥ ದೃಶ್ಯಗಳು, ಸೊ ಎಲ್ಲವನ್ನೂ ಕೂಡ ತುಂಬ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಇನ್ನು ಪೃಥ್ವಿ ಅಂಬರ್ ಬಗ್ಗೆ ಇಲ್ಲಿ ತುಂಬ ವಿಶೇಷವಾಗಿ ಮೆನ್ಷನ್ ಮಾಡಲೇಬೇಕು. ಪೃಥ್ವಿ ಅಂಬರ್ಗೆ ಸಿಕ್ಕಿರುವಂತಹ ಪಾತ್ರ ತುಂಬ ವಿಶೇಷವಾದಂತು. ಅವರಿಲ್ಲಿ ಮುಗ್ಧರಾಗಿ ಕಾಣಿಸ್ಕೊಳ್ತಾರೆ, ದಡ್ಡನಾಗಿ ಕಾಣಿಸ್ಕೊಳ್ತಾರೆ, ತುಂಬ ಎಮೋಷನಲಿ ಕಾಡ್ತಾ ಹೋಗ್ತಾರೆ. ಸೊ ಅವರನ್ನು ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆಗೆ ನಮ್ಮ ಮನೆಯ ಹುಡುಗ, ನಮ್ಮ ಅಕ್ಕಪಕ್ಕದ ಗಲಿಯ ಹುಡುಗ ಅಂತ ಅನಿಸುತ್ತೆ. ಆ ರೀತಿಯ ಪಾತ್ರನಲ್ಲಿ ಕಟ್ಕಟ್ತಾ ಹೋಗ್ತಾರೆ. ಸೊ ಅಲ್ಲಿ ನಗಿಸ್ತಾರೆ, ಅಳಿಸ್ತಾರೆ, ಮತ್ತು ಭಾವನಾತ್ಮಕವಾಗಿ ಒಂದಿಷ್ಟು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ. ಅದು ಅವರ ವಿಶೇಷತೆ ಇಲ್ಲಿ ಕಾಣುತ್ತೆ. ಉಳಿದಂತೆ ರಚೆಲ್ ಡೇವಿಡ್ ಅವರು ಕೂಡ ಇರುವಷ್ಟು ಕಾಲ ತುಂಬ ಚೆನ್ನಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇನ್ನು ಅಶ್ವಿತಿ ಕೂಡ ಅಷ್ಟೇ, ಅವರು ಕೂಡ ಬಂದಷ್ಟು ಕಾಲ ಅವರು ಸ್ವಲ್ಪ ಸಮಯ ತೆರೆ ಮೇಲೆ ಕಂಡರೂ ಕೂಡ ಅವರು ವಿಶೇಷವಾದ ಗಮನ ಸೆಳೀತಾರೆ. ಇನ್ನು ಶರತ್ ಆಗಿರ್ಬೋದು ಮತ್ತು ಅಚ್ಯುತ್ ಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯವನ್ನು ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಒಟ್ಟಾರೆ ಈ ವಾರ ಬಿಡುಗಡೆಯಾದಂಥ ಭುವನಂ ಗಗನಂ ನಿಜವಾಗ್ಲೂ ಒಂದು ಎಮೋಷನಲಿ ಟಚ್ ಆಗೋಂಥ ಸಿನಿಮಾ. ಇತ್ತೀಚೆಗೆ ಬಂದಂಥ ಲವ್ ಸ್ಟೋರಿಗಳ ನಡುವೆ ಇದು ಒಂದು ವಿಶೇಷವಾಗಿ ನಿಲ್ಲುವಂಥ ಸಿನಿಮಾ.